ನಾನು ಡಿ.ಕೆ. ಶಿವಕುಮಾರ್ ಅವರ ಮಂತ್ರಿ ಮಂಡಲದಲ್ಲಿ ಸಚಿವನಾಗುವುದಿಲ್ಲ ಅಂತ ಕೆ.ಎನ್. ರಾಜಣ್ಣ ಅವರು ಹೇಳಿದ್ದಾರೆ. ಈಗಂತ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತಾನೂ ನಾನು ಹೇಳೋದಿಲ್ಲ ಅಂತ ಹಿರಿಯ ಕಾಂಗ್ರೆಸ್ನ ನಾಯಕ ಮಾಜಿ ಸಚಿವ ರಾಜಣ್ಣ ಅವರು ಹೇಳಿದ್ದಾರೆ. ನಾನು ಡಿ.ಕೆ. ಶಿವಕುಮಾರ್ ಅವರ ಮಂತ್ರಿ ಮಂಡಲದಲ್ಲಿ ಸಚಿವನಾಗಲ್ಲ, ಹಾಗಂತ ಡಿ.ಕೆ.ಶಿ ಸಿಎಂ ಆಗ್ತಾರೆ ಅಂತಾನೂ ಹೇಳಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕೆ.ಎನ್. ರಾಜಣ್ಣ ಅವರು ಪ್ರತಿಕ್ರಿಯಿಸಿದ್ದಾರೆ. 5 ವರ್ಷಕ್ಕೆ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಆಯ್ಕೆಯಾಗಿದ್ದು ಅವರೇ ಮುಂದುವರಿತಾರೆ. ಡಿ.ಕೆ.ಶಿ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ ಮುಂದಿನ ಸರಿ. ಬಹುಮತ ಬಂದರೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗಲಿ ಅಂತ ರಾಜಣ್ಣ ಹೇಳಿದ್ದಾರೆ. ಮಾಜಿ ಸಚಿವರಾದಂಥ ಕೆ.ಎನ್. ರಾಜಣ್ಣ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇವತ್ತು 5 ವರ್ಷ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತೇವೆ ಅಂತ ಅನ್ನುವಂಥ ಮಾತನಾಡ. ಇನ್ನೊಂದು ಕಡೆ ಡಿ.ಕೆ. ಸುರೇಶ್ ಅವರು ಹೇಳ್ತಾ ಇದ್ದಾರೆ ನಮ್ಮ ಕಡೆ ಒಂದಿಷ್ಟು ಪಾಸಿಟಿವ್ ಆಗಿದೆ, ಈ ಸರಿ ನಮಗೆ ಅಧಿಕಾರ ಸಿಗುವಂಥ ಲೆಕ್ಕಾಚಾರಗಳಿದ್ದಾವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ಯಾರೇ ಶಾಸಕರುಗಳು ಏನೇ ಹೇಳಿದ್ರು ಕೂಡ ಅದು ಅವರ ವೈಯಕ್ತಿಕ ಅಭಿಪ್ರಾಯವೇ ಹೊರತು ಅದು ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ಅಂತೇಳಿ ಯಾರೂ ಭಾವನೆ ಮಾಡೋಂಗಿಲ್ಲ. ನಾನು ಏನೇ ಹೇಳಿದ್ರು ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ ಇರ್ತದೆ. ಸಬ್ಜೆಕ್ಟ್ ಟು ಹೈಕಮಾಂಡ್ ಡಿಸಿಷನ್ ಅಂತಕ್ಕಂಥದ್ದು ಸದಾಕಾಲ ದಟ್ ರೈಡರ್ ವಿಲ್ ಬಿ ದೇರ್ ಆಲ್ವೇಸ್. ಈಗನೂ ಅಷ್ಟೇ, ಈಗ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಅವರು ನ್ಯಾಷನಲ್ ಪಾರ್ಟಿಗಳು. ನ್ಯಾಷನಲ್ ಪಾರ್ಟೀಸು ಯಾವಾಗಲೂ ಕೂಡ ದೇ ಆರ್ ಆಲ್ ಬೈಂಡಿಂಗ್ ಆನ್ ದ ನ್ಯಾಷನಲ್ ಲೆವೆಲ್ ಡಿಸಿಷನ್ಸ್ ಓನ್ಲಿ. ಅಲ್ಲ, ಡಿ.ಕೆ. ಸುರೇಶ್ ಅವರು ಹೇಳ್ತಾ ಇದ್ದಾರೆ ಸರ್ ನಮ್ಮ ಪ್ರಯತ್ನಕ್ಕೆ ಫಲ ಸಿಗ್ತಾ ಇದೆ, ನಮಗೆ ಪಾಸಿಟಿವ್ ಆಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಆಶಾವಾದಿಗಳಾಗಿರಬೇಕು, ಯಾರು ಕೂಡ ನಿರಾಶಾವಾದಿಗಳಾಗಿರಬಾರ್ದು. ಅವರು ಆಶಾವಾದಿಗಳಾಗಿದ್ದಾರೆ, ಸಂತೋಷ. ಅಲ್ಲ, ಇನ್ನೊಂದು ಮಾತು ಸರ್, ನೀವು ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಲ್ಲ ಅನ್ನೋಂಥ ಮಾತನ್ನು ಹೇಳಿದ್ರೆ ಹೇಳಿದ್ದೀನಿ, ಅದಕ್ಕೆ ನಾನು ಬದ್ಧನೂ ಇದ್ದೀನಿ. ನಾನು ಏನೇನು ಹೇಳಿದ್ದೀನಿ, ಹೇಳಿದ ಮಾತುಗಳಿಗೆಲ್ಲನೂ ಕೂಡ ಬದ್ಧ ಇದ್ದೀನಿ. ನಾನು ಯಾವುದಕ್ಕೂ ಕೂಡ ನಾನು ಹೇಳಿದಂಥದ್ದನ್ನ ಹೇಳಿಲ್ಲ ಅಂತ ಹೇಳಿ ನಾನು ಹೋಗ್ತಕ್ಕಂಥದ್ದಿಲ್ಲ. ಹೇಳಿದ್ದಕ್ಕೆಲ್ಲ ಬದ್ಧ. ಇದರ ಅರ್ಥ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಸರ್? ಆಗ್ತಾರೆ ಅಂತ ನಾನು ಹೇಳಿಲ್ಲ, ಆದರೆ ಅಂತ ಹೇಳಿದ್ದೀನಿ. ಅಲ್ಲ ಸರ್, ಮುಂದೆ ಈಗ ಮುಂದುವರಿಸಬೇಕಾ ಸಿಎಂ ಅವ್ರನ್ನ ಹೇಗೆ ಅಂತ ಸರ್ ಅಂತ ನೋಡಿ, ನಾನು ನಿರಂತರವಾಗಿ 5 ವರ್ಷದ ಅವಧಿಗೆ 136 ಜನಕ್ಕೆ ಮತ ಹಾಕಿರೋದು, ಗೆದ್ಸಿರೋದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಅಭಿಪ್ರಾಯದಿಂದ ಮತದಾರರು ಕೊಟ್ಟಿರ್ತಕ್ಕಂಥ ಸಂದೇಶ ಗೊತ್ತಾಯ್ತಾ. ಈಗ ಆ ಸಂದೇಶ 5 ವರ್ಷ ಅವರು ಅಧಿಕಾರದಲ್ಲಿ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಆಗಲೇ ಹೇಳಿದ್ದೀನಿ ಭಾಳ ಸರಿ. ಒಂದು ಪಕ್ಷ ಆ ರೀತಿ ಬದಲಾವಣೆ ಸಂದರ್ಭ ಬಂದರೆ ಚುನಾವಣೆಗೆ ಹೋಗ್ಬೇಡ. 5 ವರ್ಷ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ. ನಾವು ಈಗಲೂ ಅದಕ್ಕೆ ನಾನು ಬದ್ಧ ಇದ್ದೇನೆ, ಅದೇ ಸ್ಟೇಟ್ಮೆಂಟ್ ಈಗಲೂ ಕೂಡ ಹೇಳ್ತೇನೆ. ಚುನಾವಣೆಗೆ ಹೋಗೋಣ, ಚುನಾವಣೆಯಲ್ಲಿ ಅವ್ರ ನೇತೃತ್ವದಲ್ಲಿ ಚುನಾವಣೆ ಮಾಡೋಣ, ನಾವೆಲ್ಲ ಕೂಡೇ ಮಾಡ್ತೀವಿ. ಆನಂತರ ಚುನಾವಣೆಯಲ್ಲಿ ಬಹುಮತ ಬಂದ್ರೆ 5 ವರ್ಷ ಮುಖ್ಯಮಂತ್ರಿ ಯಾರು ಆಗ್ಬೇಕು ಅಂತಾರ ಅವ್ರಾಗ್ಲಿ. ನೀವು ಕಾಂಗ್ರೆಸ್ ಇರ್ತೀರಾ ಸರ್? ಆಗ ನಾನೇ ಕಾಂಗ್ರೆಸ್ ಬಿಟ್ಟು ಹೋಗ್ಲಿ? ನಾನು ನೋಡ್ರಿ, ಕೇಳಿ ನಾನು ಯಾವುದೇ ಕಾರಣಕ್ಕೆ ಮುಂದಿನ ಚುನಾವಣೆ ನಿಲ್ಲೋದವನಲ್ಲ ಗೊತ್ತಾಯ್ತಾ. ನನ್ನ ಮಗ ನಿಲ್ತಾನೆ, ಅವನು ಕಾಂಗ್ರೆಸ್ಸಲ್ಲೇ ನಿಲ್ತಾನೆ, ನಾನು ಕಾಂಗ್ರೆಸ್ಸಲ್ಲೇ ಇರ್ತೀನಿ ಸಕ್ರಿಯವಾಗಿ. ಬೇರೆ ಪಕ್ಷಕ್ಕೆ ಹೋಗುವಂತ ನನಗೇನು ಅಗತ್ಯತೆ ಇಲ್ಲ. ನಾನು ಡಿ.ಕೆ. ಶಿವಕುಮಾರ್ ಅವರ ಮಂತ್ರಿ ಮಂಡಲದಲ್ಲಿ ಸಚಿವನಾಗುವುದಿಲ್ಲ ಅಂತ ಕೆ.ಎನ್. ರಾಜಣ್ಣ ಅವರು ಹೇಳಿದ್ದಾರೆ. ಈಗಂತ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತಾನೂ ನಾನು ಹೇಳೋದಿಲ್ಲ ಅಂತ ಹಿರಿಯ ಕಾಂಗ್ರೆಸ್ನ ನಾಯಕ ಮಾಜಿ ಸಚಿವ ರಾಜಣ್ಣ ಅವರು ಹೇಳಿದ್ದಾರೆ. ನಾನು ಡಿ.ಕೆ. ಶಿವಕುಮಾರ್ ಅವರ ಮಂತ್ರಿ ಮಂಡಲದಲ್ಲಿ ಸಚಿವನಾಗಲ್ಲ, ಹಾಗಂತ ಡಿ.ಕೆ.ಶಿ ಸಿಎಂ ಆಗ್ತಾರೆ ಅಂತಾನೂ ಹೇಳಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕೆ.ಎನ್. ರಾಜಣ್ಣ ಅವರು ಪ್ರತಿಕ್ರಿಯಿಸಿದ್ದಾರೆ. 5 ವರ್ಷಕ್ಕೆ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಆಯ್ಕೆಯಾಗಿದ್ದು ಅವರೇ ಮುಂದುವರಿತಾರೆ. ಡಿ.ಕೆ.ಶಿ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ ಮುಂದಿನ ಸರಿ. ಬಹುಮತ ಬಂದರೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗಲಿ ಅಂತ ರಾಜಣ್ಣ ಹೇಳಿದ್ದಾರೆ. ಮಾಜಿ ಸಚಿವರಾದಂಥ ಕೆ.ಎನ್. ರಾಜಣ್ಣ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇವತ್ತು 5 ವರ್ಷ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತೇವೆ ಅಂತ ಅನ್ನುವಂಥ ಮಾತನಾಡ. ಇನ್ನೊಂದು ಕಡೆ ಡಿ.ಕೆ. ಸುರೇಶ್ ಅವರು ಹೇಳ್ತಾ ಇದ್ದಾರೆ ನಮ್ಮ ಕಡೆ ಒಂದಿಷ್ಟು ಪಾಸಿಟಿವ್ ಆಗಿದೆ, ಈ ಸರಿ ನಮಗೆ ಅಧಿಕಾರ ಸಿಗುವಂಥ ಲೆಕ್ಕಾಚಾರಗಳಿದ್ದಾವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ಯಾರೇ ಶಾಸಕರುಗಳು ಏನೇ ಹೇಳಿದ್ರು ಕೂಡ ಅದು ಅವರ ವೈಯಕ್ತಿಕ ಅಭಿಪ್ರಾಯವೇ ಹೊರತು ಅದು ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ಅಂತೇಳಿ ಯಾರೂ ಭಾವನೆ ಮಾಡೋಂಗಿಲ್ಲ. ನಾನು ಏನೇ ಹೇಳಿದ್ರು ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ ಇರ್ತದೆ. ಸಬ್ಜೆಕ್ಟ್ ಟು ಹೈಕಮಾಂಡ್ ಡಿಸಿಷನ್ ಅಂತಕ್ಕಂಥದ್ದು ಸದಾಕಾಲ ದಟ್ ರೈಡರ್ ವಿಲ್ ಬಿ ದೇರ್ ಆಲ್ವೇಸ್. ಈಗನೂ ಅಷ್ಟೇ, ಈಗ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಅವರು ನ್ಯಾಷನಲ್ ಪಾರ್ಟಿಗಳು. ನ್ಯಾಷನಲ್ ಪಾರ್ಟೀಸು ಯಾವಾಗಲೂ ಕೂಡ ದೇ ಆರ್ ಆಲ್ ಬೈಂಡಿಂಗ್
ಆನ್ ದ ನ್ಯಾಷನಲ್ ಲೆವೆಲ್ ಡಿಸಿಷನ್ಸ್ ಓನ್ಲಿ. ಅಲ್ಲ, ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ದಾರೆ ಸರ್, ನಮ್ಮ ಪ್ರಯತ್ನಕ್ಕೆ ಫಲ ಸಿಗ್ತಾ ಇದೆ, ನಮಗೆ ಪಾಸಿಟಿವ್ ಆಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಆಶಾವಾದಿಗಳಾಗಿರ್ಬೇಕು, ಯಾರು ಕೂಡ ನಿರಾಶಾವಾದಿಗಳಾಗಿರ್ಬಾರ್ದು. ಅವ್ರು ಆಶಾವಾದಿಗಳಾಗಿದ್ದಾರೆ, ಸಂತೋಷ. ಅಲ್ಲ, ಇನ್ನೊಂದು ಮಾತು ಸರ್, ನೀವು ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದೀನಿ. ಅದಕ್ಕೆ ನಾನು ಬದ್ಧನೂ ಇದ್ದೀನಿ. ಹಾಂ ಸರ್, ನಾನೇನೇನು ಹೇಳಿದ್ದೀನಿ, ಹೇಳಿದ ಮಾತುಗಳಿಗೆಲ್ಲನೂ ಕೂಡ ಬದ್ಧ ಇದ್ದೀನಿ. ನಾನು ಯಾವುದಕ್ಕೂ ಕೂಡ ನಾನು ಹೇಳಿದಂಥದ್ದನ್ನ ಹೇಳಿಲ್ಲ ಅಂತ ಹೇಳಿ ನಾನು ಹೋಗ್ತಕ್ಕಂಥದ್ದಿಲ್ಲ. ಹೇಳಿದ್ದಕ್ಕೆಲ್ಲ ಬದ್ಧ. ಇದರ ಅರ್ಥ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತನಾ ಸರ್? ಆಗ್ತಾರೆ ಅಂತ ನಾನು ಹೇಳಿಲ್ಲ, ಆದರೆ ಅಂತ ಹೇಳಿದ್ದೀನಿ. ಅಲ್ಲ ಸರ್, ಮುಂದೆ ಈಗ ಮುಂದುವರಿಸ್ಬೇಕಾ ಸಿಎಂ ಅವ್ರನ್ನ ಹೇಗೆ ಅಂತ ಸರ್ ಅಂತ ನೋಡಿ, ನಾನು ನಿರಂತರವಾಗಿ 5 ವರ್ಷದ ಅವಧಿಗೆ 136 ಜನಕ್ಕೆ ಮತ ಹಾಕಿರೋದು, ಗೆದ್ಸಿರೋದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಅಭಿಪ್ರಾಯದಿಂದ ಮತದಾರರು ಕೊಟ್ಟಿರ್ತಕ್ಕಂಥ ಸಂದೇಶ ಗೊತ್ತಾಯ್ತಾ. ಈಗ ಆ ಸಂದೇಶ 5 ವರ್ಷ ಅವರು ಅಧಿಕಾರದಲ್ಲಿ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಆಗಲೇ ಹೇಳಿದ್ದೀನಿ ಭಾಳಷ್ಟು ಸರಿ. ಒಂದು ಪಕ್ಷ ಆ ರೀತಿ ಬದಲಾವಣೆ ಸಂದರ್ಭ ಬಂದರೆ ಚುನಾವಣೆಗೆ ಹೋಗ್ಬೇಡ. 5 ವರ್ಷ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ. ನಾವು ಈಗಲೂ ಅದಕ್ಕೆ ನಾನು ಬದ್ಧ ಇದ್ದೇನೆ. ಅದೇ ಸ್ಟೇಟ್ಮೆಂಟ್ ಈಗಲೂ ಕೂಡ ಹೇಳ್ತೇನೆ. ಚುನಾವಣೆಗೆ ಹೋಗೋಣ, ಚುನಾವಣೆಯಲ್ಲಿ ಅವ್ರ ನೇತೃತ್ವದಲ್ಲಿ ಚುನಾವಣೆ ಮಾಡೋಣ, ನಾವೆಲ್ಲ ಕೂಡೇ ಮಾಡ್ತೀವಿ. ಆನಂತರ ಚುನಾವಣೆಯಲ್ಲಿ ಬಹುಮತ ಬಂದ್ರೆ 5 ವರ್ಷ ಮುಖ್ಯಮಂತ್ರಿ ಯಾರು ಆಗ್ಬೇಕು ಅಂತಾರ ಅವ್ರಾಗ್ಲಿ. ನೀವು ಕಾಂಗ್ರೆಸ್ ನಲ್ಲಿ ಇರ್ತೀರಾ ಸರ್? ಆಗ ನಾನೇ ಕಾಂಗ್ರೆಸ್ ಬಿಟ್ಟು ಹೋಗ್ಲಿ? ನಾನು ನೋಡ್ರಿ, ಕೇಳಿ ನಾನು ಯಾವುದೇ ಕಾರಣಕ್ಕೆ ಮುಂದಿನ ಚುನಾವಣೆ ನಿಲ್ಲೋದವನಲ್ಲ ಗೊತ್ತಾಯ್ತಾ. ನನ್ನ ಮಗ ನಿಲ್ತಾನೆ, ಅವನು ಕಾಂಗ್ರೆಸ್ ಅಲ್ಲೇ ನಿಲ್ತಾನೆ, ನಾನು ಕಾಂಗ್ರೆಸ್ ಅಲ್ಲೇ ಇರ್ತೀನಿ ಸಕ್ರಿಯವಾಗಿ. ಬೇರೆ ಪಕ್ಷಕ್ಕೆ ಹೋಗುವಂತ ನನಗೇನು ಅಗತ್ಯತೆ ಇಲ್ಲ. ನಾನು ಡಿ ಕೆ ಶಿವಕುಮಾರ್ ಅವರ ಮಂತ್ರಿ ಮಂಡಲದಲ್ಲಿ ಸಚಿವನಾಗುವುದಿಲ್ಲ ಅಂತ KN ರಾಜಣ್ಣ ಅವರು ಹೇಳಿದ್ದಾರೆ. ಈಗಂತ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತನೂ ನಾನು ಹೇಳೋದಿಲ್ಲ ಅಂತ ಹಿರಿಯ ಕಾಂಗ್ರೆಸ್ನ ನಾಯಕ ಮಾಜಿ ಸಚಿವ ರಾಜಣ್ಣ ಅವರು ಹೇಳಿದ್ದಾರೆ. ನಾನು ಡಿ ಕೆ ಶಿವಕುಮಾರ್ ಅವರ ಮಂತ್ರಿ ಮಂಡಲದಲ್ಲಿ ಸಚಿವನಾಗಲ್ಲ, ಹಾಗಂತ DKC CM ಆಗ್ತಾರೆ ಅಂತಾನೂ ಹೇಳಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ KN ರಾಜಣ್ಣ ಅವರು ಪ್ರತಿಕ್ರಿಯಿಸಿದ್ದಾರೆ. 5 ವರ್ಷಕ್ಕೆ CM ಆಗಿ ಸಿದ್ದರಾಮಯ್ಯ ಅವರು ಆಯ್ಕೆಯಾಗಿದ್ದು ಅವರೇ ಮುಂದುವರಿತಾರೆ. DKC ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ ಮುಂದಿನ ಸರಿ. ಬಹುಮತ ಬಂದರೆ ಡಿ ಕೆ ಶಿವಕುಮಾರ್ CM ಆಗಲಿ ಅಂತ ರಾಜಣ್ಣ ಹೇಳಿದ್ದಾರೆ. ಮಾಜಿ ಸಚಿವರಾದಂಥ KN ರಾಜನ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ ಸರ್. ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಇವತ್ತು 5 ವರ್ಷ ಸಿದ್ದರಾಮಯ್ಯ ಅವರು CM ಆಗಿರ್ತೇವೆ ಅಂತ ಅನ್ನುವಂಥ ಮಾತನಾಡ. ಇನ್ನೊಂದು ಕಡೆ ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ದಾರೆ, ನಮ್ಮ ಕಡೆ ಒಂದಿಷ್ಟು ಪಾಸಿಟಿವ್ ಆಗಿದೆ ಈ ಸರಿ, ನಮಗೆ ಅಧಿಕಾರ ಸಿಗುವಂಥ ಲೆಕ್ಕಾಚಾರಗಳಿದ್ದಾವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ಯಾರೇ ಶಾಸಕರುಗಳು ಏನೇ ಹೇಳಿದ್ರು ಕೂಡ ಅದು ಅವರ ವೈಯಕ್ತಿಕ ಅಭಿಪ್ರಾಯವೇ ಹೊರತು ಅದು ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ಅಂತೇಳಿ ಯಾರು ಭಾವನೆ ಮಾಡಾಗಿಲ್ಲ. ನಾನು ಏನೇ ಹೇಳಿದ್ರು ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ ಇರ್ತದೆ. ಸಬ್ಜೆಕ್ಟ್ ಟು ಹೈಕಮಾಂಡ್ ಡಿಸಿಷನ್ ಅಂತಕ್ಕಂಥದ್ದು ಸದಾಕಾಲ ದಟ್ ರೈಡರ್ ವಿಲ್ ಬಿ ದೇರ್ ಆಲ್ವೇಸ್. ಈಗನೂ ಅಷ್ಟೇ. ಈಗ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಅವರು ನ್ಯಾಷನಲ್ ಪಾರ್ಟಿಗಳು. ನ್ಯಾಷನಲ್ ಪಾರ್ಟೀಸು ಯಾವಾಗಲೂ ಕೂಡ ದೇ ಆರ್ ಆಲ್ ಬೈಂಡಿಂಗ್ ಆನ್ ದ ನ್ಯಾಷನಲ್ ಲೆವೆಲ್ ಡಿಸಿಷನ್ಸ್ ಓನ್ಲಿ. ಅಲ್ಲ, ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ದಾರೆ ಸರ್, ನಮ್ಮ ಪ್ರಯತ್ನಕ್ಕೆ ಫಲ ಸಿಗ್ತಾ ಇದೆ, ನಮಗೆ ಪಾಸಿಟಿವ್ ಆಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಆಶಾವಾದಿಗಳಾಗಿರ್ಬೇಕು, ಯಾರು ಕೂಡ ನಿರಾಶಾವಾದಿಗಳಾಗಿರ್ಬಾರ್ದು. ಅವ್ರು